ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಬ್ಲಮ್ ನಡೀತಾ ಇದೆ ಯೂಟ್ಯೂಬ್ನಲ್ಲಿ. ಏನಪ್ಪ ಪ್ರಾಬ್ಲಮ್ ಅಂದರೆ ಪ್ರತಿಯೊಬ್ಬರಿಗೆ ಹೇಳ್ಬೇಕ್ರೆ ಅವರೊಂದು ಯೂಟ್ಯೂಬ್ ಚಾನಲ್ಲಿ ಪ್ರತಿದಿನ ಕಷ್ಟಪಟ್ಟು ಬೆಳಗ್ಗೆ ಎದ್ದು ವೀಡಿಯೋ ಅಂದರೆ ಶೂಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ಅವ್ರು ಅಂದ್ಕೊಂಡ ರೀತಿಯಲ್ಲಿ ವ್ಯೂಸ್ ಬರಲ್ಲ. ವ್ಯೂಸ್ ಯಾವ ರೀತಿ ತುಂಬ ಡೌನ್ ಆಗುತ್ತೆ. ವ್ಯೂಸ್ ಮ್ಯಾಕ್ಸಿಮಮ್ ಅಂದರೆ 100, 200, 300 ಅಷ್ಟರೊಳಗೆ ವ್ಯೂಸ್ ಬರುತ್ತೆ. ಅದರ ಮೇಲ್ಗಡೆ ವ್ಯೂಸ್ ಬರಲ್ಲ. ಅದ್ರ ಜೊತೆ ಅವರೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಅನ್ನೋದೇ ಇನ್ಕ್ರೀಸ್ ಆಗ್ತಾ ಇರಲ್ಲ. ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲ್ಲ. ಮತ್ತು ಅದ್ರ ಜೊತೆಗೆ ಅವರೊಂದು ಯೂಟ್ಯೂಬ್ ಚಾನಲ್ಲೇ ಗ್ರೋ ಆಗ್ತಾ ಇರಲ್ಲ. ಅವರೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಬೂಸ್ಟ್ ಆಗ್ತಾ ಇರಲ್ಲ. ಇದರಿಂದ ತುಂಬ ಜನ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ನಿಮಗೆ ಏನು ಹೇಳೋದು ತುಂಬ ಸಿಂಪಲ್. ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ನಾನು ನಿಮಗೆ ಸೀಕ್ರೆಟಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಕೆಲವೊಂದಷ್ಟು ಟ್ರಿಕ್ಸ್ ಹೇಳ್ತೀನಿ. ಟ್ರಿಕ್ಸ್ ಅಂದರೆ ಏನು ಆ ರೀತಿ ಏನೂ ಇಲ್ಲ, ಕೆಲವೊಂದಷ್ಟು ಟಿಪ್ಸ್ ಹೇಳ್ತೀನಿ. ಈ ಒಂದು ಟಿಪ್ಸ್ ಮೂಲಕ, ಈ ಒಂದು ವಿಡಿಯೋ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸು ಸಬ್ಸ್ಕ್ರೈಬರ್ಸು ನಿಮ್ಮ ಚಾನಲ್ ಗ್ರೋ ಆಗಿ ಮಾಡ್ಕೊಳ್ಬೋದು. ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ ಪ್ಲೀಸ್ ಕರ್ಸನ್ ವೈಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಗಬೇಕಲ್ಲ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡ್ಕೊಳ್ತೈತೆ. ಇವತ್ತೊಂದು ಹೇಳೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲ ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತೀನಿ. ಯಾವ ರೀತಿ ಏನು ಹೆಂಗೆ ಏನೆಲ್ಲ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನೂ ಅಲ್ಲ, ನಾನು ನಿಮಗೆ ಮೊದಲ ಮುಟ್ಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳೋದೇನಪ್ಪ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಸಲಿಗೆ ವ್ಯೂಸ್ ಪಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೋ ಕಷ್ಟ ಏನೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ಪ್ರತಿದಿನ ಅನ್ನೋದು ಕಷ್ಟಪಟ್ಟು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆದರೆ ಬಟ್ ಅದರ ತಕ್ಕಂತೆ ವ್ಯೂಸ್ ಬರಲಿಲ್ಲ ಅಂದರೆ ನಮಗೆ ಯಾವ ರೀತಿ ಅನಿಸುತ್ತೆ, ಬೇಜಾರು ತುಂಬ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಎಷ್ಟೋ ಕಷ್ಟಪಟ್ಟರು ಕೂಡ ಸರಿಯಾಗಿ ವ್ಯೂಸ್ ಬರ್ತಲ್ಲ ಬಿಡಿ ಅಂತ ಅನಿಸುತ್ತೆ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಮೊದಲು ಮುಟ್ಟು ಮೇನ್ ಇಂಪಾರ್ಟೆಂಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸೇ ಓಪನ್ ಮಾಡ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಏನೂ ಇಲ್ಲ, ನನ್ನೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸೇ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನೋಡ್ಕೊಳ್ಳಿ, ವ್ಯೂ ಮೇಲೆ ಕ್ಲಿಕ್ ಮಾಡಿ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ನೋಡ್ಕೊಳ್ಬೋದು. ನಿನ್ನೆ 12 ಅವರ್ಸ್ ಅಂದರೆ ಬೆಳಗಡೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. 400 ವ್ಯೂಸ್ ಬಂದಿದೆ. ಮತ್ತು 1 ಡೇ ಆಗೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅಪ್ಡೇಟ್ ಬಗ್ಗೆ 800 ವ್ಯೂಸ್. ಮತ್ತು ಅದ್ರ ಜೊತೆ 1K ವ್ಯೂಸ್ ನೋಡ್ಕೊಳ್ಬೋದು. 1K to 1K 6K 5K ಒಂದು ಮೈ ಹೋಮ್ ಟೂರ್ ಅಂತ ಹಾಕಿದ್ದೀನಿ. ನೋಡ್ಕೊಳ್ಳಿ ಯಾವ ರೀತಿ ವ್ಯೂಸ್ ಬರ್ತದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಬೇಕಿಲ್ಲ, ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ಲೈವಲ್ಲಿ. ನೋಡ್ಕೊಳ್ಳಿ ಎಷ್ಟು 1000, 2000 ಮತ್ತು ಅದ್ರ ಜೊತೆಗೆ ಮ್ಯಾಕ್ಸಿಮಮ್ 1000, 2000 ವ್ಯೂಸು 3000, 4000, 5000 ಈ ರೀತಿ ವ್ಯೂಸ್ ಬರ್ತದೆ. ಒಂದು ವಿಡಿಯೋ ನೋಡ್ಕೊಳ್ಳಿ, ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಯಾವಂದರೆ ಟೈಟಲ್ ಆ್ಯಂಡ್ ತಮ್ನೆಲ್ ಡಿಸ್ಕ್ರಿಪ್ಷನ್ ಹೇಗೆ ಹಾಕೋದು ಅಂತ ವೀಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋಗೆ ವ್ಯೂಸ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಎಷ್ಟು 291 ವ್ಯೂಸ್ ಬಂದಿದೆ. ಎಷ್ಟು 291 ವ್ಯೂಸ್. ಈ ರೀತಿ ವ್ಯೂಸ್ ಬರೋ ಕಾರಣದಿಂದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗ್ತೀವಿ. ನಾನು ಕೂಡ ಬೇಜಾರಾಗ್ತೀವಿ, ನೀವು ಎಲ್ಲ ಕೂಡ ಬೇಜಾರಾಗ್ತೀರ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿಷಯ. ಇನ್ನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಾಮನು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಕಾಮನ್ ಇದು ಬಂದುಬಿಟ್ಟು. ಯಾಕಂದರೆ ಯೂಟ್ಯೂಬ್ ಅನ್ನೋದು ಒಂದೇ ರೀತಿ ಇರೋಲ್ಲ, ಅಪ್ ಡೌನ್ ಆಗ್ತಾ ಇರುತ್ತೆ. ನೀವು ನೋಡಿದಿರಲ್ಲ, ಇದು ನನ್ನೊಂದು ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಈಗ ನೀವು ನೋಡಿದಿರಲ್ಲ, ಅದು ನನ್ನೊಂದು ಯೂಟ್ಯೂಬ್ ಚಾನಲ್. ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ತೋರಿಸಿದೆ ಯಾವ ರೀತಿ ವ್ಯೂಸ್ ಬರ್ತಿತ್ತು. ಒಂದು ವಿಡಿಯೋ ನೋಡಿದ್ರಲ್ಲ 200 ವ್ಯೂಸ್ ಬಂತು. ಮತ್ತೊಂದು ವಿಡಿಯೋ 1K 2K ಈ ರೀತಿ ವ್ಯೂಸ್. ಇದರಿಂದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನನಗೆ ಈ ತೋರಿಸೋ ಉದ್ದೇಶ ಯಾಕಪ್ಪ ಹೇಳ್ಬೇಕಾದ್ರೆ, ಎಲ್ಲರಿಗೆ ಹೇಳ್ಬೇಕಂದ್ರೆ ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಅಂದರೆ ಎಷ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅಷ್ಟು ವ್ಯೂಸ್ ಬರಬೇಕಂತ ನಮಗೇನಿಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು. ಯಾಕಂದ್ರೆ ಈಗ ನನಗೆ 86,000 ಫ್ಯಾಮಿಲಿ ಮೆಂಬರ್ಸ್ ಇರೋರು ಎಲ್ಲರೂ ಕೂಡ ನನ್ನ ವೀಡಿಯೋ ನೋಡಲ್ಲ. ಯಾಕಂದರೆ ಎಲ್ಲೋ ಕೆಲಸದ ಮೇಲೆ ವರ್ಕದ ಮೇಲೆ ಇರ್ತಾರೆ, ಹಂಗೆ ಇರ್ತಾರೆ. ಕೆಲವೊಂದಷ್ಟು ಜನರಿಗೆ ವೀಡಿಯೋ ನೋಡೋಕ್ಕಾಗಲ್ಲ, ನಮ್ಮ ಯೂಟ್ಯೂಬ್ ಟಿಪ್ಸ್ ವರ್ಕ್ ಆಗಲ್ಲ. ಕೆಲವೊಂದಷ್ಟು ಜನರಿಗೆ ಬೇರೆ ಕ್ಯಾಟಗರಿ ಇರುತ್ತೆ, ಎಲ್ಲ ನಮ್ಮ ವೀಡಿಯೋ ನೋಡೋಕ್ಕಾಗಲ್ಲ. ಎಲ್ಲರೂ ನಮ್ಮ ವೀಡಿಯೋ ನೋಡಿದ್ರೆ ಪ್ರತಿದಿನಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಒಂದು ವೀಡಿಯೋಕ್ಕೆ 86,000 ವ್ಯೂಸ್ ಬರಲ್ಲ. ಅಷ್ಟು ಬರ್ತಿತ್ತು, ಆದರೆ ಬಟ್ ಬರಲ್ಲ. ಯಾಕಂದರೆ ಎಲ್ಲ ನೋಡೋಕ್ಕಲ್ಲ. ನಾನು ನಿಮಗೆ ತೋರಿಸೋ ಉದ್ದೇಶ ಯಾಕಪ್ಪ ಅಂದರೆ ನಿಮಗೆ ತೋರಿಸೋ ಉದ್ದೇಶ ಅಂದರೆ ಈ ಒಂದು ವಿಡಿಯೋ ತೋರಿಸೋ ಉದ್ದೇಶ ಯಾಕಪ್ಪ ನಾನು ನಿಮಗೆ ಎಲ್ಲರೂ ಬೇಕಾರೆ ಏನೂ ತುಂಬ ಸಿಂಪಲ್. ನೀವು ಕೂಡ ತಿಳ್ಕೊಬೇಕು. ಯಾವ ರೀತಿ ಅಂದರೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಇದೆ. ನನಗೊಬ್ಬನಿಗೆಲ್ಲ, ನಿಮಗೆ ಇಷ್ಟ ಅಲ್ಲ, ನನಗೂ ಕೂಡ ಪ್ರಾಬ್ಲಮ್ ಇದೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ವ್ಯೂಸ್ ಬರ್ತಲ್ಲ ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗ್ಕೊಬೇಡಿ. ನಾನು ನಿಮಗೆ ಮೊದಲೇ ಹೇಳ್ಬೇಕಂದ್ರೆ ನಿಮಗೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ವ್ಯೂಸ್ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಲ್ಲ, ಬೇಡ. ಯಾಕಂದರೆ
ಅದು ಒಮ್ಮೆ ಅಪ್ ಡೌನ್ ಆಗುತ್ತೆ, ಒಮ್ಮೆ ಮೇಲ್ಗಡೆ ಹೋಗುತ್ತೆ, ಒಮ್ಮೆ ಕೆಳಗಡೆ ಬರುತ್ತೆ. ಇದರಿಂದ ಸಡನ್ನಾಗಿ ಒಂದು ವಿಡಿಯೋ ವ್ಯೂಸ್ ಬರಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಡಿಮೋಟಿವೇಶನ್ ಆಗುತ್ತೆ, ಅವಾಗ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ವ್ಯೂಸ್ ಮೇಲೆ, ಈ ಲೈಕ್ ಮೇಲೆ ಮತ್ತು ಅದ್ರ ಜೊತೆ ಕಮೆಂಟ್ಸ್ ಮೇಲೆ ಡಿಪೆಂಡ್. ಮೇನ್ ಅಂತ ಇಂಪಾರ್ಟೆಂಟ್ ಕಮೆಂಟ್ ನೋಡ್ತೀನಿ, ಯಾರಿಗೂ ಕೂಡ ರಿಪ್ಲೈ ಮಾಡಲ್ಲ. ಕಮೆಂಟ್ ನೋಡ್ತೀನಿ, ನೋಡಲ್ಲ ಅಂತ ತಿಳ್ಕೊಬೇಡಿ. ಪ್ರತಿಯೊಂದು ಕಮೆಂಟ್ ನೋಡ್ತೀನಿ, ಅದ್ರ ಒಟ್ಟು ರಿಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇದನ್ನಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲರಿಗೂ ಹೇಳೋದು ಅಂದರೆ ಈ ಲೈಕು ವ್ಯೂಸ್ ಯಾವುದೇ ಕಾರಣಕ್ಕೂ ನೀವು ಇಂಪಾರ್ಟೆಂಟ್ ಕೇರ್ ಮಾಡೋಕೆ ಹೋಗ್ಬೇಡಿ. ಕೇರ್ ಮಾಡಿಬಿಡಿ ಅಂತ ಹಂಗಿಲ್ಲ, ಕೇರ್ ಇದೆ, ಆದ್ರೆ ಬಿಟ್ಟು ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಯಾಕಂದರೆ ಒಂದೊಂದು ವಿಡಿಯೋಗೆ ಲೈಕ್ ಬರುತ್ತೆ, ಒಂದೊಂದು ವಿಡಿಯೋಗೆ ವ್ಯೂಸ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ವ್ಯೂಸ್ ಬರಲ್ಲ ಒಂದೊಂದು ವಿಡಿಯೋಗೆ, ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಆ ಒಂದು ವಿಡಿಯೋ ಚೆನ್ನಾಗಿ ಲೈಕ್ಸ್ ಬರಲ್ಲ. ಇದರಿಂದ ತುಂಬ ಜನ ಲೈಕ್ ಬರಲ್ಲ, ಅಷ್ಟು ಜನ ವೀಡಿಯೋ ನೋಡಿದ್ರೆ, ಇಷ್ಟು ಜನ ವೀಡಿಯೋ ನೋಡಿದ್ರೆ, ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. ಡೋಂಟ್ ಕೇರ್, ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಕೆಲವೊಬ್ಬರು ಲೈಕ್ ಮಾಡ್ತಾರೆ, ಕೆಲವೊಬ್ಬರು ಲೈಕ್ ಮಾಡಲ್ಲ. ಕೆಲವೊಬ್ಬರು ನಮ್ಮ ವೀಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ, ಇನ್ನೂ ಕೆಲವೊಂದಷ್ಟು ಜನ ನಮ್ಮ ಒಂದು ವೀಡಿಯೋ ನೋಡಲ್ಲ. ಅವರೆಲ್ಲ ನಮ್ಮ ಕನ್ನಡಿಗರ ಪ್ರೀತಿಯಿಂದ ನೋಡಲಿಲ್ಲ ಅಂದ್ರೆ ನೋಡಲಿಲ್ಲ ಅಂದರೆ ನಮಗೇನು ಬೇಜಾರಿಲ್ಲ. ಯಾಕಂದರೆ ಅವರು ಒಂದು ಟೈಮ್ ಇರುತ್ತೆ, ಅವರು ಕೂಡ ಬೇರೆ ಬೇರೆ ಕೆಲಸದಲ್ಲಿರುತ್ತೆ. ಆದ್ರೆ ಬಟ್ ನೀವು ಎಲ್ಲರಿಗೂ ತಿಳ್ಕೋದೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಂದ್ರೆ ಯಾವುದೇ ಕಾರಣಕ್ಕೂ ವ್ಯೂಸ್ ಮೇಲೆ ಡಿಪೆಂಡ್ ಆಗೋಕ್ಕೋಗ್ಬೇಡಿ. ಯಾಕಂದರೆ ನಾನು ಏನಾದರೂ ಒಂದು ವೇಳೆ ವ್ಯೂಸ್ ಮೇಲೆ ಡಿಪೆಂಡ್ ಆದರೆ, ಇವತ್ತು ನೀವು ನೋಡ್ತಾ ಇರಲಿ ಈ ಕನ್ನಡ ಟೆಕ್ ಕಿಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಈಗ 86,000 ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಇದೆ. ಇಲ್ಲಿವರೆಗೆ ಬರ್ತಿರ್ಕಿಲ್ಲ. ಈ 86,000 ಜನಕ್ಕೆ ನಾನು ಕುಟುಂಬ ಕಟ್ತಿರ್ಕಿಲ್ಲ, ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸಿಬಿಡ್ತಿದ್ದೆ. ಅದಕ್ಕೋಸ್ಕರ ಇದಕ್ಕೆ ನಿಮಗೆ ಸೀಕ್ರೆಟ್ ಟಿಪ್ಸ್ ಅಂತ ಹೇಳಿದ್ದೀನಿ. ಟಿಪ್ಸ್ ಏನೂ ಇಲ್ಲ ಇದರಲ್ಲಿ. ಏನು ಮಾಡಿ, ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ, ಏನೇ ಆದರೂ ಕೂಡ ಕುಗ್ಗಬೇಡಿ. ಈಗ ನೀವು ಮುಳ್ಳಿನ ಹಾದಿ ಮೇಲೆ ನಡೀತಿದ್ರೆ, ಆ ಹಾದಿ ಮೇಲೆ ಎಷ್ಟೇ ಮುಳ್ಳು ಚುಚ್ಚೋರು ಕೂಡ ಯಾವುದೇ ಕಾರಣಕ್ಕೂ ಹಾದಿ ಬಿಡೋಕೋಬೇಡಿ. ಆ ಒಂದು ಕಾರಣಕ್ಕೋಸ್ಕರ ಎಷ್ಟೇ ವೀಡಿಯೋ ವ್ಯೂಸ್ ಬರಲಿಲ್ಲ ಅಂದರೂ ಕೂಡ ಬಿಡೋಕೋಬೇಡಿ. ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡಿ, ಒಳ್ಳೆ ರೀತಿ ತಮ್ನೆಲ್ ಹಾಕಿ, ಒಳ್ಳೆ ರೀತಿಯಲ್ಲಿ SEO ಹಾಕಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಇದನ್ನ ಬಿಟ್ಟರೆ ನೀವು ಮಾಡೋದು ಅವಶ್ಯಕತೆ ಇಲ್ಲ. ಒಳ್ಳೆ ಕಂಟೆಂಟ್ ಈ ರೀತಿ ಮಾಡಿದರೆ ಸಾಕು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ, ಆಟೋಮೆಟಿಕ್ ವ್ಯೂಸ್ ಬರ್ತಾರೆ, ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಮುಂದೊಂದು ದಿನ ನೀವು ಬೇಡ ಅಂದರೂ ಕೂಡ ವೀಡಿಯೋಗೆ ಲಕ್ಷ ವಾಚ್ ಟೈಮ್ ಕೂಡ ಬರೋ ಚಾನ್ಸಸ್ ಇರುತ್ತೆ, ಲಕ್ಷ ಕೂಡ ವ್ಯೂಸ್ ಬರುತ್ತೆ. ಯಾಕಾಗಲ್ಲ? ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ. ಇದ್ರ ಬಗ್ಗೆ ಯಾರು ಕೂಡ ನೀವು ಥಿಂಕ್ ಮಾಡೋಕೆ ಹೋಗ್ಬೇಡಿ. ಬರಲಿ ಅನ್ನೋದ್ರೆ ಏನು ಬೇಜಾರು ಹಾಕೋಬೇಡಿ. ಇದರಲ್ಲಿ ಯಾವ ರೀತಿ ಈ ರೀತಿ ಹಂಗೆ ಹಿಂಗೆ ಯಾವುದೇ ಕಾರಣಕ್ಕೂ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ. ಯಾಕಂದರೆ ನಾವು ಮಾಡೋದೇ ಯೂಟ್ಯೂಬ್ ಟೆಕ್ ಅಂದರೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ರಿಲೇಟೆಡ್ ವೀಡಿಯೋ ಮಾಡ್ತೀವಿ. ನಮ್ಮ ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ನೋಡ್ತಾ ಇರ್ತಾರೆ. ನಮ್ಮ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೆ ನೋಡ್ತಾ ಇರ್ತಾರೆ. ಯಾಕಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಬಗ್ಗೆ ನಾವು ವೀಡಿಯೋ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ. ನಿಮಗೊಂದು ಟೈಮ್ ಬರ್ತೇವೆ, ವೇಟ್ ಮಾಡಿ. ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಯಾವುದೇ ಕಾರಣಕ್ಕೂ ವ್ಯೂಸ್ ಮೇಲೆ ಕಾನ್ಸೆಂಟ್ರೇಟ್ ಕೊಡೋಕೋಬೇಡಿ. ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ನಮಗೆ ವೀಡಿಯೋ ಮಾಡೋ ಉದ್ದೇಶ ಇದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ನಡೀತಿದೆ, ನನಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್. ಏನು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಏನಪ್ಪ ಅಂದರೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ ಅಂತ ಆಗ್ತದೆ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋಕ್ಕೆ ಏನೋ ತುಂಬ ಸಿಂಪಲ್. ಪ್ರತಿದಿನ ವೀಡಿಯೋ ಅಪ್ ಮಾಡಿ, SEO ಮಾಡಿ, ತಮ್ನೆಲ್ ಮಾಡಿ, ಎಷ್ಟು ಸಾಕು. ಪ್ರತಿದಿನ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ತದೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕನ್ನಡ ಟೆಕ್ ಕಿಡ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.